ರೀ 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 ಏನು ಏನು ರೀ ಹೋಟ್ಲಿಗೆ ಹೋಗಿ ರವೆ ಗಂಜಿ ಕಾಯಿಸ್ಕೊ ಬಂದೀನಿ, ಹೇಳಿ ಒಂದು ಸ್ವಲ್ಪ ಕುಡೀರಿ. ಬೇಡ ಬೇಡ ಬೇಡ, ನನಗೆ ಏನು ಬೇಡ. ನಿಂದ ಅಮ್ಮ ಅಂತೀನಿ ಮಾತಾಡ್ಸ್ಬೇಡ ನನ್ನ. ಆಯ್ಕಿಲ್ಲ ನನಗೆ. ಅಯ್ಯಪ್ಪೋ ಆಯ್ಕಿಲ್ಲ. ರಿಪೋರ್ಟ್ ಬರ್ತಾ? ಇಲ್ಲಕ್ಕಂದ್ರೆ ಇನ್ನೂ ಬಂದಿಲ್ಲ, ಮಧ್ಯಾಹ್ನ ಆಯ್ತದಂತೆ ಬರೋದು. ಏನು ಪ್ರೈವೇಟ್ ಹಾಸ್ಪಿಟ್ಲ ಆ ಗಂಟೆಲಿ ಕೊಡೋಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಬರ್ತದೆ ಅಂತ ಅಂದರು. ಅಯ್ಯೋ ಅವ್ರು ಬೇರೆ ರಿಪೋರ್ಟ್ ಬರೋ ಗಂಟ ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲ ಅಂತ ಕುಂತವ್ರೆ. ನನಗೆ ಬೇರೆ ಯಾಕೆ ಆಯ್ತೇನೆ ಇಲ್ಲ ಕಣಪ್ಪ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಆಯಿತು ಸುಮ್ಮನಿರಿ. ಸ್ವಲ್ಪ ಕುಡೀರಿ ಗಂಜಿಯ, ಕುಡಿದ್ಬಿಟ್ಟು ಮನೆ ಕಳಿ. ನೋಡೋದ ಡಾಕ್ಟ್ರು ಬಂದಮೇಲೆ ಏನು ಹೇಳ್ತಾರೆ ಕೇಳೋಕ್ಕಾಯ್ತದೆ. ಇಲ್ಲ ನನಗೆ ಏನು ಬೇಡ ನನಗೆ ಏನು ಬೇಡ. ಅಯ್ಯಪ್ಪ ಒಂದ್ಗಳು ಮನೆ ಕತ್ತೀನಿ, ಎದುರಿಸ್ಬೇಡ ನನ್ನ. ರೀ ಒಂದು ಸ್ವಲ್ಪ ಹೊಟ್ಟೆ ತಿನ್ನಿ, ಏನು ತಿಂದಾನೆ ಇದ್ರೆ ಹಿಂಗೆ ಆದರೂ ತಿಂತಿತ್ತಿಲ್ವ ಹೇಳು. ನನಗೆ ಆಯ್ತಿಲ್ಲ ಬಿಡು, ಆಯ್ತಿಲ್ಲ. ಅಯ್ಯೋ ನಾನು ಮಾಡಿದ ಕರ್ಮ ನಾನೇ ಉಣ್ಬೇಕು. ಸುಮ್ಕಿರು, ನಾನು ಮಾಡಿದ ಕರ್ಮ ನಾನೇ ಉಣ್ಬೇಕು. ಎತ್ತು ತಂದೆ ತಾಯಿ ಅಯ್ಯೋ ಅಪ್ಪ ಅನಿಸ್ದೆ. ಇವತ್ತು ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ತಂದೆ ತಾಯಿನ ಮನೇಲಿರ್ತಾರೆ ಅಂದ್ಬಿಟ್ಟು ಅವ್ರನ್ನ ಬೀದಿ ತಳ್ಬಿಟ್ಟು ಅಲ್ಲಿ ತಗೋಗಿ ವನವಾಸತ್ತಾಗ ಮಾಡಿದೆ. ಇವತ್ತು ನನ್ನ ಪರಿಸ್ಥಿತಿ ನೋಡು. ಅಯ್ಯೋ ನನ್ನ ಪರಿಸ್ಥಿತಿ ನೋಡವ, ನನ್ನ ಪರಿಸ್ಥಿತಿ ನೋಡಿ ಹೆಂಗಾಯ್ತು ಅಂತ. ಏನು ಮಾಡೋಕ್ಕದು, ಏನು ರೀ ಮಾಡೋಕ್ಕದು, ಎಲ್ಲ ಹಣೆ ಬರ. ಸುಮ್ಮನಿರಿ, ಬೇಜಾರು ತಿಳ್ಕೊಬೇಡಿ, ಸುಮ್ಮನಿರಿ. ಏನು ಮಾಡೋಕ್ಕಾಯ್ಕಿಲ್ಲ ದೇವ್ರ ದಯದಿಂದ. ಏನೋ ಒಂದು ಒಳ್ಳೇದೊಂದು ಆಗಲಿ. ಏನು ಮಾಡೋಕ್ಕಾಯ್ಕಿಲ್ಲ. ನೋಡೋದ ರಿಪೋರ್ಟ್ ಬರಲಿ ಏನಂದರು. ಸುಮ್ಮನಿರಿ, ತಲೆಗೆ ಎಡ್ಸ್ಕೊಬೇಡಿ. ನೋಡಿ ಹುಷಾರಾದ್ಮೇಲೆ ಬೇಕಾದ್ರೆ ಹೋಗೋಕ್ಕಾಯ್ತದೆ. ಸುಮ್ಮನಿರಿ. ಅಯ್ಯೋ ಯಾಕೋ ನಾನು ಜಾಸ್ತಿ ದಿವಸ ಬದುಕಕ್ಕಿಲ್ಲ ಅನ್ಸ್ಬಿಟ್ಟದೆ ಕಲೆ. ಅವನು ಅಪ್ಪನ್ನು ಕರೆಸ್ಬಿಟ್ರೆ ಅವ್ರ ಮಗನಾರು ನೋಡ್ಕೊಬಿಡೋಣಲ್ಲ. ಏನೂ ಆಗಿಲ್ಲ ನಿಮಗೆ, ಸುಮ್ಮನಿರಿ. ಯಾಕೆ ಹಿಂಗೆ ಆಡ್ತಿದ್ದೀರಿ? ಒಂಚೂರು ಕೆಂಬ್ಲಿಗೆ ಹಿಂಗೆ ಆಡ್ತಿದ್ದೀರಲ್ಲ ನೀವು. ಹೇಳಿ ಮ್ಯಾಕೆ ನೀವು ಎದ್ದೆ ಒಂಚೂರು ಹೊಟ್ಟೆಗೆ ತಿಂದಿರ್ತಾನೆ ಹೇಗಿರೋದು. ಊಟನೂ ಉಂದಂಗೆ ಕುತ್ಕೊಂಡ್ರೆ ನಿಮಗೆ ಹೆಂಗೆ ಹುಷಾರದದು ಹೇಳಿ, ಹೆಂಗೆ ಹುಷಾರದದು ಹೇಳಿ. ಹಿಂಗೆ ಆಡಿದ್ರೆ ಹೆಂಗೆ? ನನಗಂತೂ ಕೈ ಕಾಲೇ ಹೊಡಕ್ಕಿರಕನಪ್ಪ ನೀವು ಹಿಂಗೆ ಆಡಿದ್ರೆ. ಎದಳಿ ಮ್ಯಾಕೆ ಎದ್ದು ಒಂಚೂರು ಹೊಟ್ಟೆಗೆ ಆದಷ್ಟು ಏನಾಯ್ತದ ಅಂತ ತಿನ್ಬೇಕು ತಾನೆ. ಅಷ್ಟೋ ಊಟನೂ ಮಾಡ್ದಂಗೆ ಕುತ್ಕೊಂಡ್ರೆ ಅದದ ವಾರ ಆಗದೆ ನೀವು ಬಾಯಿ ನೀರು ಬಿಟ್ಟು ಹಿಂಗೆ ಆಡಿದ್ರೆ ಹೆಂಗೆ ರೀ ಹೇಳಿ? ಭಾಳ ವೀಕ್ ಆಗಿದ್ದೀರಿ ಅಂದ್ರೆ ಡಾಕ್ಟ್ರು ನೋಡೋದ ರಿಪೋರ್ಟ್ ಬತ್ತೆ ಏನು ಅಂದರು ಅಂತವ. ಅಲ್ಲಿ ಗಂಟನಾರು ಸುಧಾರಿಸ್ಕೋಬೇಕಲ್ಲ. ಹಿಂಗೆ ಆಡಿದ್ರೆ ಅದದ ಹೇಳಿ? ಒಂಚೂರು ಕುಡೀರಿ ಗಂಜಿಯ. ಆಯ್ಕಿಲ್ಲ ನನಗೆ ಭಾಳ ಹಿಂಸೆ ಆಯ್ತದೆ ಕತೆ. ಸುಮ್ಮನಿರು, ಹಿಂಸೆ ಆಯ್ತದೆ. ಅಯ್ಯೋ ತಂದೆ ತಾಯಿನ ಅಯ್ಯೋ ಅಪ್ಪ ಅನ್ಸಿ ಒಳ್ಳೇದಾಯ್ಕಿಲ್ಲ. ಯಾವುದೇ ಕಾರಣಕ್ಕೂ ಒಳ್ಳೇದಾಯ್ಕಿಲ್ಲ. ಅದಕ್ಕೆ ಇದೇ ಉದಾಹರಣೆ. ಯಾರ್ಯಾದ್ರೂ ನಾವು ಪಾಪ ಅವ್ರಿಗೆ ಹೆಂಗೋ ನಿಮ್ದಾಗಿದ್ರು ನಮ್ಮಪ್ಪನೂ ಹೆಂಗೋ ನಮ್ಮ ಭಾವ ಮನೆ ಕಟ್ಕೊಟ್ಟಿತ್ತು. ಅದನ್ನೂ ಹೋಗಿ ಕಿತ್ಕೊಂಡು ಅವ್ರನ್ನ ಪಾಪ ಬೀದಿ ಪಾಲು ಮಾಡಿಬಿಟ್ವಲ್ಲ ನಾವು. ಅಯ್ಯೋ ನನ್ನ ಸತ್ರು ತಾನೆ ನಂಗೆ ನೆಮ್ಮದಿ ಸಿಕ್ಕದ. ತಂದೆ ತಾಯಿಗೆ ಈ ಥರ ಮೋಸ ಮಾಡಿದ್ನಲ್ಲ ನಾನು. ನನ್ನ ಸತ್ರು ತಾನೇ ನಂಗೆ ನೆಮ್ಮದಿ ಸಿಕ್ಕದ ಹೇಳು? ಏನು ಮಾಡೋಕ್ಕದು? ಸುಮ್ಮನಿರಿ, ಆಯಿತು ಸುಮ್ಕಿರಿ, ತಲೆಗೆಡ್ಸ್ಕೊಬೇಡಿ, ಸುಮ್ಮನಿರಿ. ಅಕ್ಕ ಒಂಥರ ಬಾಕ್ಸ್ ಕೊಟ್ಟಿರಾ? ಅಕ್ಕ ಇದು ಒಂಚೂರು ರವೆ ಗಂಜಿ ಕಾಯಿಸ್ಕೊ ಬಂದೆ, ಕುಡಿತಲ್ಲ ಕನಕ. ಬಾಕ್ಸಲ್ಲಿ ಇಟ್ಕೋಬೇಕು, ಆಮೇಲಿಂದ ತಿರ್ಗಾ ಬಿಸಿ ಮಾಡಿ ಕುಡಿಸ್ಬೇಕಾಯ್ತದೆ. ಓ ಸರಿ ಅಕ್ಕ. ಎಲ್ಲೋ ಖಾಲಿ ಬಾಕ್ಸ್ ಏನೋ ಅನ್ಕೊಂಡೆ ಕನಕ. ಅಕ್ಕ ಕುಡಿಸ್ಬಿಟ್ಟು ಬೇಕಾದ್ರೆ ತಂದು ಕೊಡ್ತೀನಿ. ನೀವು ಪಾತ್ರೆ ಗಿತ್ರ ತಂದಿಲ್ವಾ? ಅಯ್ಯೋ ಇಲ್ಲ ಕನಕ, ತಂದಿಲ್ಲ. ನಾವು ತೋರ್ಸಕ್ಕೆ ಅನ್ಕೊ ಬಂದ್ವಾ. ಇಲ್ಲಿ ನೋಡ್ರಿ ಡಾಕ್ಟ್ರು ಜ್ವರ ಜಾಸ್ತಿ ಆಗ್ಬಿಟ್ಟವೆ, ಅಡ್ಮಿಟ್ ಮಾಡಬೇಕು ಅಂತ ಅಂದ್ರು ಕನಕ. ನಮ್ಮ ಹೊಟ್ಟೆವ್ರು ಹೋಗವ್ರೆ. ಬ್ಯಾಗು ಎಲ್ಲ ತಗೊಳ್ತಿ, ಬಟ್ಟೆ ಬರೀ ಎಲ್ಲನೂ ತಟ್ಟೆ ಚೊಂಬ ಏನೋ ತತ್ತೀನಿ ಅಂದ್ಕೊಂಡು ಹೋಗವ್ರೆ. ಇನ್ನೂ ಬಂದಿಲ್ಲ. ನಿಮ್ಮ ಕೈಲಿ ಬಾಕ್ಸ್ ಇತ್ತಲ್ಲ ಅಕ್ಕೆ ಕೇಳಿದೆ ಒಂಚೂರ ಕಾಪಿನಾರು ಬಿಡ್ಸ್ಕೊಬಂದು ಕೊಡೋದ ಅಂದ್ಬಿಟ್ಟು. ಬಿಡಕ್ಕ ಪರವಾಗಿಲ್ಲ. ಕೊಡಲೇ? ಕೊಡು ಕುಡೀಲಿ, ಕೊಡು. ಗಂಜಿನೇ ಕೊಡು. ನಾನು ಮುಟ್ಟಿಲ್ಲಕ್ಕ, ಇಸ್ಕೊ ಹೋಗಿ. ಅಕ್ಕ ನಾನು ಮುಟ್ಟಿಲ್ಲಕತ್ತೆ, ಇಸ್ಕೊ ಹೋಗಿ. ಅಯ್ಯೋ ಅಣ್ಣ ಸುಮ್ಕಿರಿ, ಎದಳ್ಸಕ್ಕೆ ಕುಡಿಸಿ ಒಂಚೂರೇ. ರಿಪೋರ್ಟ್ ಬತ್ತಾ? ಇಲ್ಲ ಕನಕ, ಬಂದಿಲ್ಲ ರಿಪೋರ್ಟು, ಬಂದಿಲ್ಲ ಕನಕ. ಅಯ್ಯೋ ಅದು ಏನು ರಿಪೋರ್ಟ್ ಬಂದದು, ಅದು ಬೇರೆ ನಂಗೆ ತಲೆ ಕೆಟ್ಟೋದಂಗೆ ಆಗದೆ. ಒಂಚೂರು ಏನು ಉಂಡಿಲ್ಲ ಕನ್ಕೊಂಡು ವಾರ ಆಯಿತು, ಹೊಟ್ಟೆಗೆ ಊಟ ತಗೊಂಡಿಲ್ಲ. ಅಯ್ಯೋ ಜೀವಕ್ಕಾದ್ರೆ ಅಲ್ವಕ್ಕ, ಏನು ಮಾಡಿರಿ ಪಾಪ. ಹುಷಾರಾದ್ಮೇಲೆ ಅವರೇ ಊಟ ಮಾಡ್ತಾರೆ. ಸುಮ್ಕಿರಿ. ಏನು ಹುಷಾರಾದರು ಏನೋ ಕಾಣೆ ಕನಕ. ನಿಜವಾಗ್ಲೂ ನಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಏನು ಮಾಡೋಕ್ಕದು ಹಣೆ ಬರ ಹೆಂಗಿರ್ತದೋ ಹಂಗೆ. ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ ಅತ್ತಾಗೆ. ಯಾವ ಊರಕ್ಕ ನೀವು? ಡುಮ್ನಳ್ಳಿಯರು ಕನಕ. ಓ ಡುಮ್ನಳ್ಳಿಯರ ನಿಮ್ಮನೆ ಅತ್ತೆ ಮಾವ? ಅಯ್ಯೋ ಯಾಕೆ ಹೇಳಿರಕ್ಕ, ಹೇಳಿದ್ರೆ ನಮಗೆ ಒಂಥರ ಬೇಜಾರಾಯ್ತದೆ. ಯಾಕಕ್ಕ ನಿಮ್ಮ ಅತ್ತೆ ಮಾವ ಸರಿ ಇಲ್ವಾ? ಅಯ್ಯೋ ಅವ್ರು ಸರಿಯಾಗಿ ಅವ್ರೆ ಕಣವ. ನಾವೇ ನಮ್ಮ ಕೈಯಾರ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡು. ಅತ್ತೆ ಮಾವ ಸರಿಯಾಗಿ ಅವ್ರೆ. ನಮ್ಮ ದುರಾಸೆ ನಮ್ಮನ್ನೇ ಹಾಳು ಮಾಡ್ತದೆ. ನಮ್ಮ ದುಸ್ತನ ನಮ್ಮದೇನೇ ಒಂದು ಕೆಟ್ಟತನ ಇದ್ರು ಅದು ನಮ್ಮನ್ನೇ ಹಾಳು ಮಾಡ್ತದೆ ಹೊರತು ಇನ್ನೊಬ್ರನ್ನ ಹಾಳು ಮಾಡೋಕ್ಕಿಲ್ಲಕ್ಕ. ನಮ್ಮ ಕೆಟ್ಟತನ ನಮ್ಮನ್ನೇ ತಾನೇ ಹಾಳು ಮಾಡೋದು, ಇನ್ನೊಬ್ರನ್ನ ಹಾಳು ಮಾಡೋದ? ಅಯ್ಯೋ ಭಗವಂತ, ನಿಜವಾಗ್ಲೂ ಈ ಥರ ಕಷ್ಟ ಯಾರು ಕೊಡ್ಬೇಡ್ದು ಕನಕ. ಏನಕ್ಕ ಏನು? ಅಯ್ಯೋ ಅಕ್ಕ, ನಾವು ನಮ್ಮ ಅತ್ತೆ ಮಾವನಿಗೆ ಮಾಡಬಾರ್ದು, ಅನ್ಯಾಯ ಮಾಡ್ದು. ನಾವು ಅಲ್ಲೇ ಮದುವೆ ಆದಮೇಲೆ ಒಂದು ವರ್ಷನೂ ಇರಲಿಲ್ಲ ನಾನು.
ಹೊಂಟೋದೆ ನಮ್ಮ ಅಪ್ಪನ ಮನೆಗೆ. ನಮ್ಮ ಅವ್ವ ನಮ್ಮ ಅಪ್ಪನ ಜೊತೆ ಇದ್ದಿದ್ದು. ನನ್ನ ನಾದಿನಿದ್ಲು ಅವಳು ಮದುವೆ ಮಾಡ್ದಂಗೆ ಓದೋಕ ಹೋದ್ಮೇಲೆ ಪಾಪ ನಮ್ಮ ಅತ್ತೆ ಮಾವ ಕಷ್ಟಪಟ್ಟು ನಮ್ಮ ನಾದಿನಿ ಮದುವೆ ಮಾಡಿ ಮುರ್ಕುಲ್ ಮನೆ ಪಾಪ ನಮ್ಮ ನಾದಿನಿ ಗಣ್ಣೆ ಕಟ್ಸ್ಕೊಟ್ಟಿತ್ತು. ಏನೇನೋ ನಮ್ಮ ದುರ್ಬುದ್ಧಿಗೆ ಆ ಮನೆ ಮೇಲೆ ಲೋನ್ ತಗೊಂಡು ಕಟ್ಟಲಿಲ್ಲ. ಕಟ್ತಾನೆ ನಾವು ಇಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮಾವನವೇ ಹೊಲ ಹೋಗಿ ಗುಡ್ಲು ಹಾಕೊಂಡಿರಂಗೆ ಮಾಡ್ಬಿಟ್ಟ ಕನಕ. ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಏನು ಮಾಡಿರಿ, ಬೇಜಾರು ಮಾಡ್ಕೊಂಡ್ರೆ ಸರಿಯಾಗತ್ತದ? ಸರಿ ಅದಕ್ಕ ಇವರು ಈಗ ಒಂದು 15 ತಿಂಗಳಿಂದ ಯಾಕೆ ಹೋಗ್ಬಿಟ್ರು ಕನಕ. ನಾವೇ ಹಂಗೆ ಮನೆ ಇದೆಲ್ಲ ಆದಮೇಲೆ ಅವ್ರ ಕುಟೆ ಜಗಳಾಡ್ಕ ಮನೆ ಬಿಟ್ಬಿಟ್ಟು ನಾವು ಬೇಲೂರು ತಗ ಬಂದು ಅಲ್ಲೊಂದು ತೋಟ ತಾವು ಸಾವುಕಾರಿ ತೋಟ ನೋಡ್ಕೊಂಡಿದ್ದು. ಈಗ ಒಂದು ತಿಂಗಳಿಂದ ಯಾಕೋ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿಟ್ರು ಅಕ್ಕ. ಅದಕ್ಕೆ ಕರ್ಕೊಂಡು ಹೋಗೋದ ಅನ್ಕಡೆ ಹಾಸ್ಪಿಟ್ಲಿಗೆ ಬಂದು ಈಗ ನೋಡಿದ್ರೆ ಯಾಕೋ ನೆನ್ನೆ ಒಂದು 6 ದಿನವೂ ಊಟನೇ ಮಾಡಿಲ್ಲಕ್ಕ. ಅದೇನೋ ರಿಪೋರ್ಟು ಬರಬೇಕು, ಕ್ಯಾನಿಂಗು ಆಳು ಮೂಳು ಮಾಡೋರೆ, ರಿಪೋರ್ಟ್ ಬತ್ತೆ ಅದೇನು ಅಂತ ಹೇಳ್ತೀವಿ ಅಂದವ್ರೆ ಕನಕ. ನಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ. ಅಯ್ಯೋ ನಿಮ್ಮ ಅತ್ತೆ ಮಾವನಿಗೂ ವಿಷಯ ಏನಾದ್ರು ತಿಳಿಸ್ರಕ್ಕ. ನಾಳೆ ದಿವಸಕ್ಕೆ ಏನಾದ್ರು ಹುಡ್ತುದಂತು ಆಮೇಲೆ ನೀವು ಜವಾಬ್ದಾರಿ ಹೊತ್ಕೋಬೇಕಾಯ್ತದೆ. ಯಾವ ಮಕ್ಕ ಹೊತ್ಕೊಂಡು ಅವ್ರ ವಿಷಯ ತಿಳಿಸೋದಕ್ಕ ನನಗೆ ಧೈರ್ಯ ಇಲ್ಲ ಕನಕ. ನಿಜವಾಗ್ಲೂ ಧೈರ್ಯ ಇಲ್ಲ. ನನ್ನ ಮಗನ ಅಷ್ಟು ಚೆನ್ನಾಗಿರೋನು ಕರ್ಕೊಂಡೋಗಿ ಹಿಂಗೆ ಮಾಡ್ಕೊಬಂದಿದ್ದೆ. ಏನಾದರೂ ಏನಂದಾನೆ ನೋಡಿ ಹಂಗೆ ವಾರ ಆಗದೆ ಊಟ ಮಾಡಿ ಎಲ್ಲ ಫುಲ್ ಕೊರ್ಗೋಗವ್ರೆ. ಈಗ ಹೆಂಗಂತ ಕರ್ಕೊಂಡು ಹೋಗೋಣಕ್ಕ. ಇಲ್ಲಿ ನೋಡಿದ್ರೆ ಡಾಕ್ಟ್ರು ರಿಪೋರ್ಟ್ ಬತ್ತೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕುಂತಾರೆ. ಯಾವ ಕೈಲಿ ಅಂತ ಹೋಗೋಣ ಹೇಳಿ. ಹೋಗಕ್ತಾನೆ ಮಕ್ಕ ಇದ್ದದ್ದು ನಮಗೆ. ಅಕ್ಕ ಒಂದು ಫೋನ್ಗಿನ್ ಮಾಡಾರು ಹೇಳ್ಬೇಕಾರೆ ನಾಳೆ ದಿವಸಕ್ಕೆ ರೇಜು ಕಮ್ಮಿ ನಿಮ್ಮ ತಲೆ ಮೇಲೆ ಬರೀಕಿಲ್ವಾ? ಅಯ್ಯೋ ತಲೆ ಮೇಕೇನಕ್ಕ ತಂದು ಮಡಿಕೊಂಡಕ್ಕ ಬಿಡಕ್ಕ. ತಂದು ಮಡಿಕೊಂಡೆ ಏನು ಮಾಡಿರಿ ಅಣ್ಣ? ಹೇಳೋಣ ಹೇಳಿ ಒಂಚೂರು ಗಂಜಿ ಕುಡೀರಿ. ಹಿಂಗೆ ಆದ್ರೆ ಮನಿಕೊಂಡು ಆಯ್ಕಿಲ್ಲ ಕನಕ, ಆಯ್ಕಿಲ್ಲೋ. ಕುಡಿಗಿಡಿತಿದ್ರಕ್ಕ? ಅಯ್ಯೋ ಜಾಸ್ತಿ ಇಲ್ಲ ಕನಕ. ಯಾವಾಗ ಒಂದೊಂದ್ಸತಿ ವಾರಕ್ಕೊಂದ್ಸತಿ 2 ಸತಿ ಇಷ್ಟೇ, ಜಾಸ್ತಿ ಕುಡಿತಿದ್ದಿಲ್ಲ. ಏನಿದ್ದಕ್ಕಿದ್ದಂಗೆ ಹಿಂಗಾದ್ರು ಕನಕ. ಯಾಕೆ ಹಿಂಗಾದ್ರು ಅಂತಲೂ ಗೊತ್ತಾಯ್ತಲ್ಲ. ಅಲ್ಲೆಲ್ಲ ಹಾಸ್ಪಿಟ್ಲುಗಳಕ್ಕೆ ಹೋಗೋದು, ಕ್ಲಿನಿಕ್ಗೆ ಇಂಜೆಕ್ಷನ್ ಹಾಕ್ಸ್ಕೊಬರೋದು. ಹಿಂಗೆ ಮಾಡ್ಕೊಂಡು ಇಷ್ಟು ದಿನ ಕಾಲ ತೊಳ್ದು ಅಕ್ಕ. ಯಾಕೋ ಅತ್ತ ಆಯ್ಕಿಲ್ಲ ಅಂದಮೇಲೆ ಕರ್ಕೊಬಂದೆ ಕನಕ. ಏನು ಮಾಡೋದು ಹೊಂಟೀವಿ ಹೆಂಗ್ಸು. ನಾನು ಏನು ಮಾಡಂಗಿದ್ದಕ್ಕ. ನನಗಂತೂ ಕೈ ಕಾಲೇ ಓಡ್ತಾ ಇಲ್ಲ. ಆಯಿತು ಸುಮ್ಮನಿರಕ್ಕ, ಬೇಜಾರು ಮಾಡ್ಕೊಬೇಡಿ ಸುಮ್ಕಿದೀನಿ. ಏನು ಮಾಡೋಕ್ಕಾಗೋದು? ಕಷ್ಟ ಮುನ್ಸ್ರಿಗೆ ಬರ್ದರೆ ಮರ್ಕೊಂಡು ಬಂದದ. ಸುಮ್ಮನಿರಿ ಆಯಿತು. ನನಗೆ ಬೇಜಾರಾಯ್ತದೆ ಕನಕ ನಿಮ್ಮ ನೋಡಿದ್ರೆ. ಏನು ಮಾಡೋಕ್ಕಾಗಿಲ್ಲ. ಸರಿ ಅಕ್ಕ, ಕುಡ್ಸಿ ಅಣ್ಣನಿಗೆ ಆಮ್ಲಿ ಕುಡ್ಸ್ರಕ್ಕ. ಬರ್ತೀನಿ ಆಮೇಲೆ. ಸರಿ ಅಕ್ಕ ಆಯಿತು. ರೀ ಹೇಳಿ ಒಂಚೂರು ಕುಡೀರಿ. ಯಾಕೆ ಹಿಂಗೆ ಆಡ್ತಾಯಿದ್ರಿ ನೀವು? ಎದಳ್ರಿ ಮ್ಯಾಕೆ ನೀವು ಹಿಂಗೆ ಆಡದ ಬೇಡ ಕಣವ, ನನಗೆ ಏನು ಬೇಡ. ಏನು ಬೇಡ ನನಗೆ. ಒಂದ್ಗಳು ಮನಿಕಬೇಕು. ನಾನು ಎದಳಿಸ್ಬೇಡ ಕಣವ. ನಿಂದ ಅಮ್ಮ ನಿನ್ನ ಕಾಲ್ಗಾರೆ ಬೀಳ್ತೀನಿ. ನಾನು ಎದಳಿಸ್ಬೇಡ. ನಾನು ಮನಿಕಬೇಕು. ನಾನು ನಿದ್ದೆ ಬರ್ತದೆ ನನಗೆ. ನನ್ನ ಎದಳಿಸ್ಬೇಡ ನಿಂದ ಅಮ್ಮಯ್ಯ ಅಂತೀನಿ. ಒಂಚೂರು ಹೊಟ್ಟೆ ತಿನ್ಕೊಬಿಟ್ಟಿರ ಆಯ್ತಿಲ್ವಾ? ಬೇಡ ಹೊಟ್ಟೆಗೂ ಬೇಡ, ಬಟ್ಟೆಗೂ ಬೇಡ, ಏನು ಬೇಡ. ಬೇಡಕ್ಕ ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.